ವಾಲ್ಮೀಕಿ ನಿಗಮದಲ್ಲಿ ಕೋಟಿ ಕೋಟಿ ಹಣದ ಆರೋಪ ಕೇಳಿ ಬಂದಂತಹ ಹಿನ್ನೆಲೆಯಲ್ಲಿ ಒಂದು ಕಡೆ ಗ್ಯಾರಂಟಿ ಪಾಳಿಯದ ವಿರುದ್ಧ ಸಿಡಿದೆದ್ದಿದೆ ಕೇಸರಿ ಪಾಳಿಯ. ಇದರ ಜೊತೆಗೆ ನಾಗೇಂದ್ರ ಅವರ ತಲೆದಂಡ ಆಗ್ಲೇಬೇಕು ಅಂತ ಪಟ್ಟನ್ನ ಹಿಡಿದಿರುವಂತಹ ಬಿಜೆಪಿ ನಾಯಕರು ಹೋರಾಟಕ್ಕೂ ಕೂಡ ಸಿದ್ಧರಾಗಿದ್ದಾರೆ. ಅದರ ಜೊತೆಗೆ ಯಾಕಂದ್ರೆ ರಾಜಕೀಯ ಯಾವಾಗ ಏನ್ ಬೇಕಾದ್ರೂ ಕೂಡ ಆಗಬಹುದು. ಈಗ ಕಮಿಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದರ ಜೊತೆಗೆ ಅಕ್ರಮ ಹಣ ವರ್ಗಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲೋ ಒಂದು ಕಡೆ ಕೇಸರಿ ಪಾಳ್ಯಕ್ಕೆ ಒಂದು ಅಸ್ತ್ರ ಸಿಕ್ಕಿದಂತಾಗಿದೆ. ಈ ಅಸ್ತ್ರವನ್ನ ಬಳಸಿಕೊಂಡು ಚುನಾವಣೆಯನ್ನ ಎದುರಿಸಬೇಕು. ಅದರ ಜೊತೆಗೆ ಕಾಂಗ್ರೆಸ್ ಪಕ್ಷವನ್ನ ರಾಜ್ಯದಲ್ಲಿ ಅಧಿಕಾರ ಹಿಡಿದಿರುವಂತಹ ಕಾಂಗ್ರೆಸ್ ಪಕ್ಷವನ್ನ ನೆಲಸಮ ಮಾಡಬೇಕು ಅಂತ ಪಣತೊಟ್ಟು ನಿಂತಿರುವಂತದ್ದು. ಈಗ ರಾಜ್ಯ ಬಿಜೆಪಿ ನಿಯೋಗದಿಂದ ರಾಜ್ಯಪಾಲರಿಗೆ ದೂರನ್ನ ನೀಡಲಾಗ್ತಾ ಇದೆ. ಕೈಕಲಿಗಳ ವಿರುದ್ಧ ಸಾಲು ಸಾಲು ಆರೋಪ, ಆಕ್ರೋಶ ವ್ಯಕ್ತವಾಗ್ತಾ ಇದೆ. ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ಬೃಹತ್ ಹೋರಾಟವನ್ನ ನಡೆಸೋದಕ್ಕೆ ಮುಂದಾಗಿತ್ತು. ಹೋರಾಟದ ಬೆನ್ನಲ್ಲೇ ರಾಜ್ಯಪಾಲರಿಗೆ ಬಿಜೆಪಿಯಿಂದ ದೂರು ಕೂಡ ಕೊಡಲಾಗಿದೆ. ರಾಜೀನಾಮೆ ಕೊಡಲೇಬೇಕು ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ರಾಜ್ಯಪಾಲರಿಗೆ ದೂರನ್ನ ಕೊಟ್ಟಿರುವಂತದ್ದು. ಮಹರ್ಷಿ ವಾಲ್ಮೀಕಿ ನಿಗಮದ ಹಗರಣಕ್ಕೆ ಸಂಬಂಧಪಟ್ಟಂತೆ ರಾಜೀನಾಮೆ ಈಗ ಸನ್ನಿಹಿತವಾಗಿದೆ. ಇದು ಖಂಡಿತ ಇದು ನಾವು ಖಂಡಿಸ್ತೇವೆ. ಇದನ್ನ ಇಲ್ಲಿಗೆ ಬಿಡ್ತಕ್ಕಂಥ ಪ್ರಶ್ನೆ ಉದ್ಭವ ಆಗೋದಿಲ್ಲ. ಇದು ये बताइए कि जो आपने अभी मांग की है राज्यपाल से ಈಗಾಗಲೇ ಒಂದು ಕಡೆ ಮಹರ್ಷಿ ವಾಲ್ಮೀಕಿ ನಿಗಮದ ಹಗರಣಕ್ಕೆ ಸಂಬಂಧಪಟ್ಟಂತೆ ಸದ್ಯದ ಮಟ್ಟಿಗೆ ನಾಗೇಂದ್ರ ಅವರ ತಲೆದಂಡದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಪಾಳಿಯ ಸಿಡಿದೆದ್ದು ನಿಂತಿದೆ. ಇದರ ಜೊತೆಗೆ ಮತ್ತೊಂದು ಕಡೆ ಬಿಜೆಪಿ ಪಾಳೆಯದಿಂದ ಅಕಸ್ಮಾತ್ ಏನಾದರೂ ರಾಜೀನಾಮೆಯನ್ನ ಕೊಡ್ಲಿಲ್ಲ ಅಂದ್ರೆ ಮತ್ತೆ ಹೋರಾಟದ ಬಿಸಿ ಮುಟ್ಟಿಸೋದಕ್ಕೆ ರೆಡಿಯಾಗಿದೆ. ಟ್ರಾನ್ಸ್ಫರ್ ಮಾಡಿ ಲೋಕಸಭಾ ಚುನಾವಣೆಗೂ ಕೂಡ ಇದನ್ನು ಬಳಸ್ಕೊಂಡಿದ್ದಾರೆ. ಹಾಗಾಗಿ ಸಣ್ಣ ವಿಚಾರ ಅಂತೇಳಿ ತಾವು ಭಾವಿಸಬಾರದು. ಈ ರೀತಿ ಮುಖ್ಯಮಂತ್ರಿಗಳು ಏನು ಉದ್ದಟತನದಿಂದ ನಡ್ಕೊಳ್ತಾ ಇದ್ದಾರೆ. ಇವತ್ತು ನಾವಿಲ್ಲಿ ಅಧಿಕೃತ ವಿರೋಧ ಪಕ್ಷ ಕಣ್ಮುಚ್ಕೊಂಡು ಕೂರ್ತಕ್ಕಂಥ ಪ್ರಶ್ನೆ ಇಲ್ಲ. ನೀವು ಮುಖ್ಯಮಂತ್ರಿಗಳಾಗಿ ನೀವು ಉತ್ತರನ ಕೊಡಬೇಕಾಗ್ತದೆ. ಈ ರೀತಿ ಹಾರಿಕೆ ಉತ್ತರಗಳನ್ನ ಕೊಡ್ಕೊಂಡು ಈ ರೀತಿ ಆನೆ ನಡೆದಿದ್ದ ದಾರಿ ಅನ್ನೋ ರೀತಿಯಲ್ಲಿ ತಮ್ಮ ವರ್ತನೆ ಏನಿದೆ ಇದು ಖಂಡಿತ ಇದು ನಾವು ಖಂಡಿಸ್ತೇವೆ. ಇದನ್ನ ಇಲ್ಲಿಗೆ ಬಿಡ್ತಕ್ಕಂಥ ಪ್ರಶ್ನೆ ಉದ್ಭವ ಆಗೋದಿಲ್ಲ. ಇದು ये बताइए कि जो आपने अभी मांग की है राज्यपाल से ಗಮನಿಸಬಹುದು ನೀವು. ಒಂದು ಕಡೆ ರಾಜ್ಯಪಾಲರಿಗೆ ಈಗ ಮನವಿಯನ್ನ ಕೊಟ್ಟಿರುವಂತದ್ದು. ಪರಿಶಿಷ್ಟ ಪಂಗಡ ಇಲಾಖೆ ಸಚಿವ ಬಿ ನಾಗೇಂದ್ರ ರಾಜೀನಾಮೆ ಈಗ ಸನ್ನಿಹಿತವಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರ ಜೊತೆ ವಸತಿ ಸಚಿವರ ಜೊತೆ ಮಾತನಾಡಿದ್ರು. ನಾಗೇಂದ್ರ ಅವರ ಜೊತೆನೂ ಕೂಡ ಖುದ್ದು ಮಾತನಾಡಿದ್ರು. ಈಗ ರಾಜಭವನಕ್ಕೆ ಹೋಗಿ ದೂರನ್ನ ಕೊಟ್ಟಿದ್ದಾರೆ ಬಿಜೆಪಿ ನಿಯೋಗ. ರಾಜ್ಯಾಧ್ಯಕ್ಷ ವಿಜಯೇಂದ್ರ, ವಿಪಕ್ಷ ನಾಯಕ ಅಶೋಕ್ ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ಬಿಜೆಪಿ ನಾಯಕರೆಲ್ಲರೂ, ವಿಶ್ವನಾಥ್ ಅವರು ಕೂಡ ಇದ್ದಾರೆ. ಮತ್ತೊಂದು ಕಡೆ ಹೋರಾಟದ ಬಿಸಿ